ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನನ್ನ ಕೈ ರುಚಿ. ನಾನಿವತ್ತು ಸಾಬು ಅಕ್ಕಿ ಕಿಚಡಿ ಮಾಡ್ತಾ ಇದ್ದೀನಿ. 1 to 2 hours ಸಾಬು ಅಕ್ಕಿ ಅಥವಾ ಸಬ್ಬಕ್ಕಿ ಅಂತ ಹೇಳ್ತಾರೆ. ಸೊ ಇದನ್ನ 1 hour ಇಂದ 2 hour ತನಕ ಇದನ್ನ ನೆನೆ ಹಾಕೊಂಡು ಇಟ್ಕೋಬೇಕು. ಲೈಕ್ ಈ ಥರ ಬರಬೇಕು, ಅಂದರೆ ಇಟ್ಸ್ ಸ್ಪಾಂಜಿ ಥರ ಇರಬೇಕು. ಓಕೆ, ಈ ಥರ ನೆನೆ ಹಾಕೊಂಡು ಇಟ್ಕೊಂಡು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಾಗೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇವಾಗ. ಅದಾದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡೆ. ಅವೆರಡನ್ನೂ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಅದ್ರ ಮೇಲ್ಗಡೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಡಿಮೆ ಬೇಕು ಅಂದರೆ ಕಡಿಮೆ, ನಿಮ್ಮ ರುಚಿ ತಕ್ಕಾಗೆ ನೀವು ಮಾಡ್ಕೊಳ್ಳಿ. ಓಕೆ, ನಾನು ಯಾವುದೇ ಒಂದು ಅಡುಗೆನ ತೋರಿಸಿದ್ರೂ ನಾನು ಚಿಕ್ಕ ಪ್ರಮಾಣದಲ್ಲಿ ನಿಮಗೆ ತೋರಿಸೋದು, ಬಿಕಾಸ್ ಆಫ್ ಪಾಠಶಾಲೆ ತಾಯಿಯೇ ಮೊದಲನೇ ಗುರು ಅಂತ ಹೇಳ್ತಾರಲ್ವ. ಹಾಗೆ ಅಡುಗೆಯಲ್ಲಿ ಯಾರೇ ಎಷ್ಟೇ ಹೇಳ್ಕೊಟ್ರೂ ಬರುವುದಿಲ್ಲ, ನೀವೇ ಅದನ್ನು ಸ್ವತಃ ಕಲ್ತ್ಕೋಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ನಾನು ಚಿಕ್ಕದ್ರಲ್ಲೇ ನಿಮ್ಗೆ ಹೇಳ್ಕೊಡೋದು, ನೀವು ಸ್ಟಾರ್ಟಿಂಗಲ್ಲಿ ಹಾಗೆ ಕಲ್ತ್ಕೊಳ್ಳಿ. ಓಕೆನಾ? ಎಸ್, ಇವಾಗ ನಾನು ಇದನ್ನ ಸ್ವಲ್ಪ ಓವರ್ಸೋಕಂದರೆ ಲೈಕ್ ಇವಾಗ ಏನೇನು ಅದು ಇತ್ತೋ ಅದೆಲ್ಲ ಸ್ವಲ್ಪ ನೀರು ಹೋಗಲಿ, ನೀರು ಇರಬಾರ್ದು, ಅದೆಲ್ಲ ಸ್ವಲ್ಪ ಬಾಡಿಸ್ಕೊಳ್ಳಿ. ಓಕೆ, ಅದಾದಮೇಲೆ ಇವಾಗೇನು ಒಗ್ಗರಣೆ ಕೊಟ್ಟಿದ್ರು ಅದನ್ನು ಈ ಥರ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ. ಓಕೆ, ಇವಾಗ ಇದನ್ನು ಒಂಥರ ಆ ಸಾಬು ಅಕ್ಕಿನ ಅಂದರೆ ಸಬ್ಬಕ್ಕಿನ ನೀವು ನೋಡಿದಾಗ ಕಾಜು ಥರ ಅನಿಸ್ಬೇಕು. ಇಟ್ಸ್ ಕಾಜು ಮೀನ್ಸ್ ಗ್ಲಾಸ್ ಥರ. ಓಕೆ, ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೇಕು, ಆ ಥರ ಇದನ್ನು ಹುರ್ಕೋಬೇಕು. ಆಯಿತಾ? ತುಂಬ ಟೈಮ್ ತೊಗೊಳುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಾಡಿಸ್ಕೊಂಡು ಹೋಗ್ತಾ ಇರಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು 5 minutes ಹಾಗೆ ಬಿಟ್ಬಿಡಿ. ಎಸ್, ಇದು ಯಾವ ಥರ ಕಾಣಿಸ್ತಿದೆ ನೋಡಿ. ಒಂದನ್ನು ತೊಗೊಂಡ್ಬಿಟ್ಟು ನೀವು ನೋಡಿದಾಗ ಟ್ರಾನ್ಸ್ಪರೆಂಟ್ ಕಾಣಿಸ್ಬೇಕು, ಅಂದರೆ ಅದು ಹಾಕಿದೆ ಅಂತ ಅರ್ಥ. ಇವಾಗ ನಾನು ಏನು ಪೌಡರ್ ಹಾಕೋತಾ ಇದ್ದೀನಿ ಅಂದರೆ ಶೇಂಗಾ. ಓಕೆ, ಶೇಂಗಾನ ಹುರ್ಕೊಂಡು ಪೌಡರ್ ಮಾಡಿರೋ ಅಂಥದ್ದು. ಇದನ್ನು ನಾನು 2 ಸ್ಪೂನ್ ಹಾಕೋತಾ ಇದ್ದೀನಿ. ಟೇಸ್ಟಿಗೋಸ್ಕರ ಹಾಕ್ತಾ ಇರೋದು. ಓಕೆ, ಎಸ್, ತುಂಬ ಸಿಂಪಲ್ ಆಗಿತ್ತಲ್ವಾ? ಎಸ್, ನಿಮಗೆ ಇವತ್ತು ಇಂದಿನ ನಾನು ಈ ಡಿಶ್ನ ಹೇಳಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇವಾಗ ಈ ಡಿಶ್ನ ತಿನ್ನೋಕ್ಕೆ ರೆಡಿ ಇದ್ದೀರಾ? ಹಾಗಾದರೆ ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಸಬ್ಬಕ್ಕಿ ಕಿಚಡಿ ರೆಡಿ ಆಗಿದೆ. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್ ಬಾಯ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. See you soon.